ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಂಕ್ಷನ್ಗೆ ಸ್ವಾಗತ. ದರ್ಶನ್ ಫ್ಯಾನ್ಸ್ ಹಾಗೂ ರಮ್ಯಾ ನಡುವೆ ವಾರ್ ಜೋರಾಗಿದೆ. ಮತ್ತೊಂದು ಕಡೆ ಪ್ರಥಮ್ ಕೂಡ ದರ್ಶನ್ ಹಾಗೂ ಅವರ ಅಭಿಮಾನಿಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ವಾಸ್ತವದಲ್ಲಿ ಅಕ್ಕಂಗೆ ಜನರ ಗಮನ ಬೇಕು, ಜನರ ಸಪೋರ್ಟ್ ಮತ್ತು ಸೇವಾ ಪ್ರಚಾರ ಮತ್ತೊಬ್ಬರಿಗೆ ಬೇಕು. ಟಿವಿ ಮಾಧ್ಯಮಗಳಿಗಂತೂ ಟಿಆರ್ಪಿನೇ ಬಹಳ ಮುಖ್ಯ. ಜನ ಮಾತಾಡೋದಕ್ಕೂ ಕೂಡ ಒಂದು ಟಾಪಿಕ್ ಬೇಕು ಅಲ್ವಾ. ಅಂತೂ ರಾಜಕಾರಣಿಗಳಿಗೆ ಸೌಜನ್ಯ ವಿಚಾರವನ್ನ ಮರೆಮಾಚೋದಕ್ಕೆ ಈ ಎಲ್ಲಾ ಕಾರಣಗಳಿಗೂ ಬೇಕಾಗಿರೋ ಒಂದೇ ಒಂದು ವಿಚಾರ, ನಟ ದರ್ಶನ್ ತೂಗುದೀಪ. ದರ್ಶನ್ ತೂಗುದೀಪ ಜೈಲಿಗೆ ಹೋದರೂ ಸುದ್ದಿನೇ, ಹೊರಗಡೆ ಇದ್ದರೂ ಸುದ್ದಿನೇ. ಹೆಣ್ಣಿಂದಲೇ ಜೈಲು ದರ್ಶನ ಮಾಡಿದ್ದ ದರ್ಶನ್ ಈಗ ಮತ್ತೊಮ್ಮೆ ಹೆಣ್ಣಿನಿಂದಲೇ ಸಂಕಷ್ಟ ಎದುರಿಸುವಂತಾಗಿದ್ದು, ಮತ್ತೇನಾದರೂ ಎಡವಟ್ಟಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಹಾಗಾದ್ರೆ ನೋಡೋಣ ಬನ್ನಿ. ದರ್ಶನ್ ತೂಗುದೀಪ ಸದ್ಯ ಜಾಮೀನು ಪಡೆದು ಹೊರಗೇನೋ ಇದ್ದಾರೆ. ಆದರೆ ದರ್ಶನ್ ಅಭಿಮಾನಿಗಳ ಎಡವಟ್ಟು ಮತ್ತೇನಾದರೂ ಸಂಕಷ್ಟ ತಂದೊಡುತ್ತಾ ಅನ್ನೋದನ್ನ ನೋಡ್ಬೇಕಾಗಿದೆ. ಅದಕ್ಕೆ ಕಾರಣ, ನಟಿ ರಮ್ಯಾ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಸಂದೇಶಗಳನ್ನು ಕಳುಹಿಸುವುದು. ಇದೆಲ್ಲದರ ವರದಿಯನ್ನು ರಮ್ಯಾ ಪೊಲೀಸ್ ಕಮಿಷನರ್ಗೆ ದೂರಿನ ಮೂಲಕ ನೀಡಿದ್ದು, ಒಟ್ಟು 40 ಜನರ ಹೆಸರ ಅಕೌಂಟ್ ಡೀಟೇಲ್ಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅಲ್ಲದೆ ಪವಿತ್ರ ಗೌಡಗೆ ಯಾರೋ ಕೆಟ್ಟ ಮೆಸೇಜ್ ಮಾಡಿದ್ರೆ ತಪ್ಪು, ಆದ್ರೆ ನನಗೆ ಇವರೆಲ್ಲ ಮಾಡ್ತಿರೋ ಸಂದೇಶಗಳು ಸರಿನಾ ಅನ್ನೋ ಪ್ರಶ್ನೆ ರಮ್ಯಾ ಎತ್ತಿದ್ದಾರೆ. ರಮ್ಯಾ ಮಾತನಾಡಿ, ಪವಿತ್ರ ಗೌಡಗೆ ಮೆಸೇಜ್ ಬಂದಾಗ ಮಾತ್ರ ಕೋಪ ಬಂತು, ಫ್ಯಾನ್ಸ್ಗೆ ಇದು ತಪ್ಪ ಅಂತ ಹೇಳ್ಬೇಕು ಅನ್ಸಿಲ್ವಾ ಅಂತ ದರ್ಶನ್ ಅನ್ನ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಬದಲು ನಿಮ್ಮಲ್ಲೇ ಮರ್ಡರ್ ಮಾಡಿದ್ದರೆ ಚೆನ್ನಾಗಿತ್ತು ಎನ್ನುವ ಕಮೆಂಟ್ಗಳನ್ನು ಸಹ ರಮ್ಯಾ ನೋಡ್ತಿದ್ದಾರೆ. ಸ್ಯಾಂಡಲ್ವುಡ್ ನಟ ದರ್ಶನ್ ಅಭಿಮಾನಿಗಳು ಹಾಗೂ ನಟಿ ರಮ್ಯಾ ನಡುವಿನ ವಾರ್ ಮತ್ತಷ್ಟು ಜೋರಾಗಿದೆ. ನಟಿ ರಮ್ಯಾ ಅವರ ನಿಲುವಿಗೆ ಬಿಗ್ ಬಾಸ್ ಪ್ರಥಮ್, ಶಿವರಾಜ್ ಕುಮಾರ್ ದಂಪತಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ನಟ ಪ್ರಥಮ್ ಲಿಖಿತ ದೂರನ್ನು ಸಹ ದಾಖಲಿಸಿದ್ದಾರೆ. ದೂರು ನೀಡಿದ ಬಳಿಕ ನಟ, ನಾನು ಸಿನಿಮಾ ಬಿಟ್ಟು ಊರಿಗೆ ಹೊರಟಿದ್ದೇನೆ, ಯಾವುದೇ ಸಿನಿಮಾ ಮಾಡಲ್ಲ, ಕೊಕೇನ್ ಸಿನಿಮಾ ಮುಗಿಸಿ ಊರಿಗೆ ಹೋಗುತ್ತಾನೆ. ಫ್ಯಾನ್ ಪೇಜ್ಗಳಲ್ಲಿ ಟ್ರೋಲ್ ನಿಲ್ಲಿಸಬೇಕು ಎಂದು ನಟ ಹಠ ಹಿಡಿದಿದ್ದಾರೆ. ದರ್ಶನ್ ಸರ್ ಬಂದು ಹೇಳಿಕೆ ನೀಡಬೇಕು. ಬೇಕರಿ ರಘು, ಯಶಸ್ವಿನಿ ಇಬ್ಬರ ಮೇಲೂ ದೂರು ನೀಡಿದ್ದಾನೆ. ಅವರು ನನಗೆ ಬೆದರಿಕೆ ಹಾಕಿದ್ದಾರೆ. ಫ್ಯಾಮಿಲಿ ಡ್ಯಾಮೇಜ್ ಕೂಡ ಆಗಿದೆ. ಹೀಗಾಗಿ ಊರಿಗೆ ಹೋಗುವ ನಿರ್ಧಾರ ಮಾಡಿದ್ದೇನೆ ಎಂದು ಪ್ರಥಮ್ ಹೇಳಿದ್ದಾರೆ. ರಮ್ಯಾ ಮೇಡಮ್, ಸುದೀಪ್, ಅಶ್ವಿನಿ ಮೇಡಮ್, ಗಣೇಶ್, ಯಶ್ ಎಲ್ಲರನ್ನೂ ಟ್ರೋಲ್ ಮಾಡ್ತಾರೆ. ಈ ಟ್ರೋಲ್ ಪೇಜ್ಗಳಲ್ಲಿ ಬರುವ ಅಷ್ಟು ಟ್ರೋಲ್ ನಿಲ್ಲಬೇಕು. ದರ್ಶನ್ ಫ್ಯಾನ್ ಪೇಜ್ಗಳು 150ಕ್ಕೂ ಮೀರಿ ಇವೆ, ಎಲ್ಲವೂ ಡಿಲೀಟ್ ಆಗಬೇಕು ಎನ್ನುವ ಪ್ರತಾಪ್ ಮಾಡಿದ ಆರೋಪ ಮತ್ತೆ ಲಿಖಿತ ದೂರಿನಲ್ಲಿ ದಾಖಲಾಗಿದೆ. ಪ್ರಥಮ್ ಮಾಡಿದ ಆರೋಪದ ಬಳಿಕ ದರ್ಶನ್ ಅಭಿಮಾನಿಗಳು ಅಖಾಡಕ್ಕೆ ಇಳಿದಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ಡಿ ಕಂಪನಿ ಪೇಜ್ ಪ್ರಥಮ್ ಆರೋಪವನ್ನ ತಳ್ಳಿ ಹಾಕಿತ್ತು. ದೇವಸ್ಥಾನದಲ್ಲಿ ಪ್ರಥಮ್ ಚಿಪ್ಸ್ ಪಪ್ಸು ತಿನ್ನುವುದಕ್ಕೆ ಹೋಗಿದ್ದರು, ಅಲ್ಲಿ ಗಲಾಟೆ ಮಾಡಿಕೊಂಡು ಈಗ ಆರೋಪ ಮಾಡುತ್ತಿದ್ದಾರೆ ಎಂದು ಬರೆದುಕೊಂಡಿದ್ದಾರೆ. ಡಿ ಕಂಪನಿಯ ಪೋಸ್ಟ್ ನೋಡಿ ಪ್ರಥಮ್ ಕೆಂಡಾಮಂಡಲವಾಗಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಒಂದು ವಿಡಿಯೋವನ್ನು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಡಿ ಕಂಪನಿಯನ್ನು ಡುಬಾಕ್ ಕಂಪನಿ, ದರ್ಬೇಸಿಗಳ ಕಂಪನಿ ಎಂದು ಜರಿದಿದ್ದಾರೆ. ನಿಮ್ಮ ವಿಷಯ ಟಾಯ್ಲೆಟ್ ನಲ್ಲಿ ಮಾತನಾಡುವುದಕ್ಕೆ ಯೋಗ್ಯ ಎಂದು ಪ್ರಥಮ್ ಹೇಳಿಕೊಂಡಿದ್ದು ದರ್ಶನ್ ಅಭಿಮಾನಿಗಳನ್ನ ಮತ್ತಷ್ಟು ಕೆರಳಿಸಿದೆ. ಒಂದು ಕಡೆ ಅಮರಣಾಂತ ಉಪವಾಸಕ್ಕೆ ನಟ ಪ್ರಥಮ್ ನಿರ್ಧಾರ ಮಾಡಿದ್ದು, ಸಾವಿರಾರು ಪೇಜ್ಗಳಲ್ಲಿ ಟ್ರೋಲ್ ಮಾಡ್ತಿದ್ದಾರೆ. ಅದಕ್ಕೆ ದರ್ಶನ್ ಅವರು ಬಂದು ಇಲ್ಲೇ ಹೇಳಿಕೆ ಕೊಡಬೇಕು, ಅದಕ್ಕೆ ನಾನು ಅಮರಣಾಂತ ಉಪವಾಸ ಮಾಡ್ತೀನಿ ಎಂದ ಪ್ರಥಮ್ ಹೇಳ್ಕೊತಿದ್ದಾರೆ. ಇದರ ಒಟ್ಟಿಗೆ ರಮ್ಯಾ ಬೆಂಬಲಕ್ಕೆ ಫೈರ್ ಸಂಸ್ಥೆ ನಿಂತಿದೆ. ಈ ಕುರಿತು ಗೃಹ ಸಚಿವರಿಗೂ ಕೂಡ ಪತ್ರ ಬರೆದು ಕ್ರಮ ಜರುಗಿಸುವಂತೆ ರಮ್ಯಾ ಅವರು ಮನವಿ ಮಾಡಿದ್ದಾರೆ. ಹೆಣ್ಣಿನ ಶೋಷಣೆ ಮತ್ತು ಅಗೌರವಕ್ಕೆ ಖಂಡಿತ ಕ್ರಮ ಜರುಗಿಸಲೇಬೇಕು. ಯಾವುದೇ ವ್ಯಕ್ತಿಯ ವಿರುದ್ಧ ದೋಷಾರೋಪ ಮುಕ್ತ ಆಗಬೇಕು. ಈ ಡಿಜಿಟಲ್ ಮಾಧ್ಯಮದ ವಾರ್ ನಿಲ್ಲಬೇಕು. ಈ ಒಂದು ಡಿಜಿಟಲ್ ಮಾಧ್ಯಮದಲ್ಲಿ ನಡೀತಿರ್ತಕ್ಕಂಥ ಪ್ರವರ್ತಕ ವಿದ್ಯಮಾನಗಳಿಗೆ ಎಲ್ಲದಕ್ಕೂ ದರ್ಶನ್ ತೂಗುದೀಪ ಅವರೇ ಕಾರಣ ಅನ್ನೋದು ಸರಿಯಲ್ಲ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಲಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ.